ಈಗ ನಾವು ಹೋಗ್ತಿದ್ದೇವೆ ಬೇಸಲ್ ಕೆಫೆಗೆ. ನಿಮ್ಗೆ ಯಾರು ಕರೆದಿದ್ದಾರೆ? ಬಿಗ್ ಫ್ಯಾನ್, ನಾನ್ ಸಹ ಬಿಗ್ ಫ್ಯಾನ್. ಥ್ಯಾಂಕ್ ಯು. ನೀವು ಬಿಗ್ ಇಲ್ಲ, ನೀವು ಸ್ಮಾಲ್. ನಾನೇ ಜಾಯ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ಮೈಕ್ ಚೆಕ್. ಈಗ ನಾವು ಹೋಗ್ತಿದ್ದೇವೆ ಬೇಸಲ್ ಕೆಫೆಗೆ. ನಾನು ಅಂದ್ಕೊಂಡೆ ತೋರಿಸಿ ತೋರಿಸಿದ್ರೆ ಬೈತಾರೆ. ನಿಮ್ಗೆ ಯಾರು ಕರೆದಿದ್ದಾರೆ? ಬರ್ತೀರಾ? ಮೀಡಿಯಾದಲ್ಲಿ ಬರ್ತೀರಾ ಇಲ್ವಾ? ನಮ್ಮದು ಕೋಚ್ ಬಂದಿದ್ದಾರೆ ಇವತ್ತು ಬ್ಯಾಂಗ್ಳೂರಿಂದ. ಸೊ ನಾವು ಎಲ್ಲರೂ ಡಿನ್ನರಿಗೆ ಹೋಗ್ತಿದ್ದೇವೆ. ಸೊ ನಾಳೆ ಅವರಿಗೆ ಪೂಜೆ ಉಂಟಂತೆ. ಅವರು ವೆಜ್ ತಿಂತಿದ್ದಾರೆ, ನಾವೆಲ್ಲ ನಾನ್ ವೆಜ್ ತಿಂತಿದ್ದೇವೆ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ನಂಗೆ ಸರ್ ಇದ್ರೆ ನಾನು ಡಯಟ್ ಮಾಡುದಿಲ್ಲ, ಅವರಿಗೆ ಗೊತ್ತುಂಟು. ನೀವು ಯಾರಿದ್ರೆ ಮಾಡುದಿಲ್ಲ ಅವರ ಸೊ ನಾವು ಚೀಟ್ ಮಾಡಿದ್ರೆ ಸೊ ನಮಗೆ ಅದು ಸರಿ ಮಾಡ್ಲಿಕ್ಕೆ ಗೊತ್ತುಂಟು. ನಾವು ಸ್ಮಾರ್ಟ್ ವರ್ಕ್ ಮಾಡ್ತೇವೆ. ಸೊ ಹೋಗುವ. ಇಂಚೆ ಬರ್ಬಾದ ಯಾವ್ದ್ರಲ್ಲಿ ಹೋಗ್ತಿದ್ದೇವೆ? ಕಾರಲ್ಲಿ ಹೋಗ್ತಿದ್ದೇವೆ. ನೀನ್ ಬಿಡ್ತೀಯಾ? ನಿನ್ನತ್ರ ಇವತ್ತು ಇವತ್ತು ಇನ್ನು ನಾನು ಸೀದಾ ಮಾತಾಡುದಿಲ್ಲ, ಉಲ್ಟಾನೆ ಮಾತಾಡೋದು ನಿನ್ನ ಹತ್ರ. ಬರ್ತದೆ ಅದು. ಬಿಬಿ ಬೇಕಲ್ತಿದ್ರೆ ನೋಡುವವರಿಗೆ ಯಾರು ಬಿಡುದು ಗಾಡಿ ಈಗ? ಇಲ್ಲ, ನಂಗೆ ಬರುದಿಲ್ಲ, ಇಲ್ದ್ರೆ ನಾನೇ ಬಿಡ್ತಿದ್ದೆ. ನನ್ ಮೇಲೆ ಹಣೆ ಇಟ್ಟು ಹೆಂಗಿದೀವಿ? ಕೇಕ್ ಕಾಣ್ತಿದ್ದೇವೆ. ಉಪೇಂದ್ರ ಅಂತ ಅವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ನಂಗೆ ಇವ್ರಿದು ಗಿಫ್ಟ್ ಕೊಟ್ಟದ್ದು ಇವತ್ತು. ಕೊಡ್ಲೇಬೇಕು. ಬಾಬಾ ಕಮ್ ಬ್ಯಾಕ್ ಬರ್ಲಿ. ಗಾಡಿ ಬರ್ತುಂಟು. ಬದುಕಿದ ಗಾಡಿ ನಮಗ್ ನಿಜವಾದ ನಮ್ಮ ಬ್ರೋ, ಇದೆ ನಮ್ದು ಕಾಲೇಜ್ ಸಿಕ್ಕುಂತಲ್ಲ ಲೈಫ್. ನನ್ನ ಸಹ ಇದೇ ಕಾಲೇಜ್ ಬ್ರೋ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ. ಇದು ಒಂದು ಕಾಲೇಜ್ ಇಲ್ಲ. ಇವ್ರು ಸಹ ಅಲ್ಲೇ ಹೋಗಿದ್ದು. ಹೌದಾ? ನಮ್ದೆಲ್ಲರದ್ದು ಕಾಲೇಜ್. ಇದೊಂದು ಸರ್ಕಲ್ ಅಲ್ಲಿ ಎಷ್ಟು ಜಿಮ್ ಇರ್ಬೋದು ನೀವು ಅಂದಾಜು? ಹೌದಾ? ಇಲ್ಲೇ ಉಂಟಲ್ಲ ಮಾರೆ. ಹೆಚ್ಚು ಕಮ್ಮಿ 4 1 2 3 ಆಚೆ ಉಂಟಲ್ಲ. ಮ್ಯಾಕ್ಸ್ ಅಲ್ಲಿ ಒಂದು ಉಂಟಲ್ಲ, ಮೇಲೆ ಉಂಟು 3. ಮತ್ತೆ ಆಚೆ 5 ಉಂಟು. ಎಕ್ಸ್ಟ್ರೀಮ್ ಉಂಟು ಇನ್ನೊಂದು. ಅಲ್ಲಿ 6 ಉಂಟು. 6 ಹೋದ ವೆಲ್ನೆಸ್ ಏನೋ ಅಲ್ಪರಿಗೆ ಮಾರೆ ಮಗಳು. ನಾ ಹೋಗಿದ್ದೇನೆ ಒಂದ್ಸರ್ತಿ, ಒಂದಿನಕ್ಕಂತ ಹೋಗಿದ್ದೆ. ಹೆಚ್ಚಿನದ್ದು ಹೋಗಿದ್ದೇನೆ ಒಂದಿನಕ್ಕಂತ. ನಿಂಗೆ ಲವ್ ಎಲ್ಲ ಇಲ್ವಾ ಪ್ರಶಾಂತ್? ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ಇಲ್ಲ, ಯಾಕೆ? ಟೈಮ್ ಇಲ್ಲ, ಹಣ ಇಲ್ಲ, ಎಂತೆಲ್ಲ. ಹಣ್ಣಲ್ಲ ಅಂತ ಹೇಳು. ಟೈಮ್ ಇಲ್ಲ, ನಾನು ಬಿಸಿ ಇರ್ತೇನೆ. ಟೈಮ್ ಎಲ್ಲಿಂಟು? ಬೆಳಿಗ್ಗೆ ಎದ್ದು ಕೆಲಸ, ಮತ್ತೆ ಅವ್ರಿಗೆ ರಾತ್ರಿ 12 ಗಂಟೆ ಆದ್ಮೇಲೆ ನೀನ್ ಸಿಕ್ಕಿದ್ರೆ ಸಾಕು. 12 ಗಂಟೆ ಇಲ್ಲ, 10, 11 ಗಂಟೆ ಮಲ್ಕೊಳ್ತೆ. ಎಡಿಟಿಂಗ್ ಮಾಡ್ಬೇಕು. ಇದು ವಿಡಿಯೋ ಎಡಿಟರ್ ನಾನೇ. ನೋಡಿ ಹೇಗೆ ಎಡಿಟ್. ಇದೆಲ್ಲ ಕಟ್ ಮಾಡ್ತೇನೆ. ಹಾಕು ಮಾರೆ, ಕಟ್ ಮಾಡಬೇಡ ಮಾರೆ. ಆಯ್ತಾಯ್ತು, ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತೆ ಬಂದ್ವಿ ಬೇಸಲ್ ಕೆಫೆ. ನಮ್ಮ ಡೆಸ್ಟಿನೇಷನ್ ಬಂತು. ಫೈನಲ್ ರೀಚ್ ಆಗಿ ಮಣಿಪಾಲದಲ್ಲಿ ಇಷ್ಟೆಲ್ಲ ರೆಸ್ಟೋರೆಂಟ್ ಇದ್ರು, ನಾವ್ ಯಾಕೆ ಬಂದಿವಿ ಇಲ್ಲಿಗೆ? ಯಾಕಂದ್ರೆ ಒಂದು ತುಂಬಾ ಹೆಲ್ದಿ ಫುಡ್ ಸಿಗ್ತದೆ ಇಲ್ಲಿ. ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಜಾಕಿ ಬೈದು ರೆಸ್ಟೋರೆಂಟ್ ತುಂಬಾ ಗಮ್ಮತ್ತು. ನಾನು ಸಹ ಡಯಟ್ ಅಲ್ಲಿರೋ ಇಲ್ಲೇ ಬರೋದು, ಚೀಟ್ ಎಲ್ಲ ಮಾಡ್ಲಿ ಉಡುಪಿಯಲ್ಲಿ. ಇಲ್ಲರೆ ಇನ್ನೊಂದು ಟ್ರಾಪಿಕಲ್ ಉಂಟು ಅಲ್ಲಿ. ಬಟ್ ನಮ್ದು ಬೇಸಿಲ್ ಕೆಫೆ ಇಸ್ ದ ಬೆಸ್ಟ್ ಮಣಿಪಾಲ್. ಇವಳು ಬರೋಲ್ಲ? ಬಂದ್ರು. ಮಿತ್ತೇಸಿ ಉಂಟದೆ ಮಿತ್ ಬೈ. ಕಂಪ್ರೆಷನ್ ಹಾಕಿ ಬರ್ತಿದ್ದಾರೆ ಇವರು.
ಮದುವೆಗೆ ರೆಡಿ ಆಗಿದ್ದಾರೆ ಯಾರು ಇವರಲ್ಲ, ಅವರು ನೀವೇ ಮದುವೆಗೆ ರೆಡಿ ಆದಾಗೆ. ಇಲ್ಲ ಅಷ್ಟೆಲ್ಲ ಓಕೆ, ಸಿಂಪಲ್ ಆಗಿ ರೆಡಿ ಆಗಿದೆ. ನಾನೀಗ ಕ್ಯಾಮರಾ ಇಟ್ಕೊಂಡು ಹೋಗ್ತಿದ್ದೇನಲ್ಲ, ನಾನು ನೋಡಿ ಏನೋ ಅಂತ ಎತ್ಕೊಳ್ತಾರೆ ಕ್ಯಾಮರಾ. ಎಂತ ತಿನ್ಬೇಕಂತ ಉಂಟು ನಿಮ್ಗೆ? ಎಂತ ಸಹ ಚಿಕನ್ ಇದ್ರೆ ಸಾಕು. ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಳ್ಳಿದ್ರೆ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ಚಿಕನ್ ಇದ್ರೆ ಸಾಕ, ಖುಷಿ ಆಗ್ತದೆ. ಚಿಕನ್ ಚಿಲ್ಲಿ ತಿಂತೇನೆ. ಚಿಕನ್ ಚಿಲ್ಲಿ ನನಗೆ ಬಟರ್ ಗಾರ್ಲಿಕ್ ಇಷ್ಟ. ಬಡಗಾಲಿ ಸರ್ ನಿಮಗೆ ನಿಮಗೆ ವೆಜ್ ಯಾವುದು ಸರ್ 6 ದಿನ ಆಯ್ತು Veg ಆ? ಓವರ್ ಆಗ್ತದೆ. ಹೇಗೆ ವೆಜ್ಜಲ್ಲಿ ಸರ್ವ್ ಆಗ್ತದೆ ಅಂತ ಅಲ್ವಾ? ನೋಡ್ತಾ ಇದ್ದೀರಾ? ಎಲ್ಲ ಕೇಳಿದಿ, ಈಗ ನೀನು ಹೇಳು. ನಿಂಗೆ ಎಂತ ಉಂಟು ಒಳ್ಳೇದಿಲ್ಲಿ? ನಮಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಎಲ್ಲ ಒಳ್ಳೆದೇ ಇರುತ್ತೆ. ನೀವೆಂತ ಆರ್ಡರ್ ಮಾಡ್ತಾರೆ ಅದೇ ಮಾಡಿ, ನೀವು ಒಳ್ಳೆ ಆರ್ಡರ್. ಮೊನ್ನೆ ಸಾಗಿನೇ ಮಾಡಿದ್ದು ನೀನು ಟ್ರಾಪಿಕಲ್ಸಲ್ಲಿ. ನಾನೆಂಟ ಆರ್ಡರ್ ಮಾಡಿದ್ದು ಅದೇ ಆರ್ಡರ್ ಮಾಡಿದ್ದ. ಎಷ್ಟು ಓದಿದ್ದೀರಾ? ವಾಸ್ತವ ನಿನ್ನೆ ಒಂದೆಷ್ಟು ಓದಿ ಲಾಸ್ಟಿಗೆ ಬೇರೆ ತಗೊಳ್ಳೋದು ಎಲ್ಲ ಅರ್ಥ ನಮ್ಗೆ. ಪಿಜ್ಜಾ ಇತ್ತು. ನೀವು ಅರ್ಥ ಎಂತ ಆಯ್ತು? ಎಲ್ಲರಿಗೂ ಅದು ಹಾಗೇನೆ. ಹಾಗೇನೆ ನಾನು ಸಹ ಇಷ್ಟೆಲ್ಲ ನೋಡ್ತಲ್ಲ, ಲಾಸ್ಟ್ ಬಟರ್ ಗಾರ್ಲಿಕ್ ಆರ್ಡರ್ ಮಾಡಿದ್ದೆ. ಇವತ್ತದು ಎಂತ ಆರ್ಡರ್ ಇವ್ರು ಕೊಡ್ತಾರೆ, ಎಲ್ಲ ಆರ್ಡರ್ ಇವ್ರು ಕೊಡ್ತಾರೆ, ಅದು ನಾವು ತಿಂತೇವೆ. ಓಕೆ, ನನಗೆ ಸಹ ಸೂಪ್ ಅಂತೆ ಸ್ಟಾರ್ಟಿಂಗ್. ಸೂಪ್ ಯಾವುದು? ಇವತ್ತು ಯಾವ ಸೂಪು? ಆನೆಕಾಲ್ ಸೂಪ್. 5 ಕಾಲು ಹಾಕಿದ್ಯಾ? ಸೊಂಡ್ಲು ಸೇರಿಸಿ ಹಾಕಿದ್ದೀನಿ. ನಿಮಗೆ ಚಿಕನ್ ಸೂಪ್ ಯಾರಿಗೆ? ಹಾಂ, ಚಿಕನ್. ಇಲ್ಲಿ ಇದು ಸಿಗಲ್ಲ ಮಾರ್ರೆ. ಯಾವುದು? ಬೇರೆ ಸೂಪ್ ಸಿಗಲ್ಲ. ಮತ್ತೆ ಅಂದರೆ ನಿಮಗೆ ಚಿಕನ್ ಬಿಟ್ಟು ಬೇರೆ ಏನು ತಿನ್ನೋದು ಒಂದು ತಿಂತೇನೆ. ಏನೇನು ತಿಂತೇನೆ? ಕೊಳ್ಳೇಗಾಲ ಕೊಕ್ಕೊ ಕಬಾಬು, ಮಂಗಳೂರು ಮಿಯಾವ್ ಮಿಯಾವ್ ಮಸಾಲ, ಕಾಲ್ ಸೂಪು, ಕೈ ಸೂಪು, ತಗಡೂರ್ ತಲೆ ಮಾಂಸ. ಇವರು ಬಂದವರ ಹತ್ರ ಎಲ್ಲ ನಂದು ವಿಡಿಯೋ ನೋಡಿದ್ದೀರಾ ಅಂತ ಕೇಳ್ತಾರೆ. 1 by 2. ಅವರಿಲ್ಲ ಹೇಳಿ ಆದ್ಮೇಲೆ ನಂದು ಇಮೇಜ್ ಡೌನ್ ಆಗಿರ್ತದೆ. ಅವ ಇನ್ಸ್ಟಾಗ್ರಾಮಲ್ಲಿ ಇಲ್ವಾ, ಅದಕ್ಕೆ ಗೊತ್ತಿಲ್ಲ. ಹೌದಾ? ನಾನು ಸುಮಾರು ಸತಿ 3 ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೇನೆ. ನನ್ನ ಫ್ರೆಂಡ್ಸ್ ಎಲ್ಲ ಇವರ ನೋಡಿದ್ಯಾ ಅಂತ ಇನ್ನೊಬ್ರ ಹತ್ರ ಕೇಳ್ತಾರೆ. ಅವ ಇಲ್ಲ ಹೇಳಿ ಬಿಡ್ತಾನೆ. ಸುಮ್ಮನೆ ಕೆಟ್ಟಲ್ಲ ಇಂದ್ರಿಗೆ. ನೋಡ್ತಾರೆ ಸ್ವಲ್ಪ ಟೈಮ್ ನೋಡ್ತಾರಿಲ್ಲ ಗೊತ್ತಿಲ್ಲ, ನಾನು ನೋಡ್ತೇನೆ. ನಾನು ಸಹ ನೋಡ್ತೇನೆ. ಬಿಗ್ ಫ್ಯಾನ್, ನಾನು ಸಹ ಬಿಗ್ ಫ್ಯಾನ್. ಥ್ಯಾಂಕ್ ಯು. ನೀವು ಬಿಗ್ ಇಲ್ಲ, ನೀವು ಸ್ಮಾಲ್. ಅವರು ಬಿಗ್ ಇದ್ದಾರೆ, ಅವರೇ ಹೇಳಿದ್ರೆ ಅರ್ಥ. ನೀವು ಸ್ಮಾಲ್ ಇದ್ದಾರೆ. ಒಳ್ಳೆ ಕಂಟೆಂಟ್ ಅಲ್ಲ ಇದೆಲ್ಲ. ಹೌದಾ? ಯಾವ್ದಾದ್ರು ಕೆಫೆಗೆ ಹೋಗಿರ್ತೀರಾ, ಅಲ್ಲಿ ಯಾವುದೋ ಒಂದು ಡಿಶ್ ಇರ್ತದೆ, ಸುಮ್ಮನೆ ಏನು ಒಳ್ಳೆ ಇರ್ಬೋದು ಅಂತ ತಗೊಂಡಿರ್ತೀರಾ, ಅದು ನೋಡಿದ್ರೆ ಡಬ್ಬ ಇರ್ತದೆ. ಆ ಥರ ನನಗೆ ಸಹ ಗೋವಾದಲ್ಲಿ ನಾವು ಒಂದು ಉಡುಪಿ ಹೋಟೆಲ್ ಹೋಗಿದ್ವಿ. ಉಡುಪಿ ಹೋಟೆಲ್ ಒಂದು ಬಿಟ್ಟು ಎಲ್ಲ ಕಡೆ ಇರ್ತದೆ. ಹೌದು ಮಾರ್ರೆ, ಅದೇ. ಅಲ್ಲ, ಎಲ್ಲಾದ್ರೂ ಉಡುಪಿ ಹೋಟೆಲ್ ನೋಡಿದ್ದೀರಾ? ಉಡುಪಿ ಹೋಟೆಲ್ ಇಲ್ಲ. ನೋಡಿದ್ರೆ ಉಡುಪಿ ಹೋಟೆಲ್ ಎಲ್ಲಾದ್ರು? ಸೊ ಅಲ್ಲಿ ಒಂದು ಸೌತ್ ಇಂಡಿಯನ್ ಹೋಟೆಲ್ ಅಂದ್ರೆ ಆಬ್ವಿಯಸ್ ಮಸಾಲ ದೋಸೆ ತಗೊಂಡಿದ್ದು 240 ರೂಪಾಯಿ ಮಸಾಲ ದೋಸೆಗೆ. ಬಟ್ ಅದು ಮಸಾಲ ದೋಸೆ ಅಲ್ಲ, ಮಸಾಲೆ ಬೇರೆ ದೋಸೆ ಬೇರೆ. ಹಾಗೆ ಆಗಿದೆ, ಡಬ್ಬ ಫೀಲಿಂಗ್ ಅದು. ನಿಮ್ಮದು? ಅದು ನಾನು ಗೋವಾದಲ್ಲಿ ಇದು ಚಿಕನ್ ಕ್ಯಾಲ್ಫ್ರಿ ಅಲ್ಲ, ಕ್ಯಾಫ್ರಿ. ಅಲ್ಲಿ ಗೋವಾ ಕ್ಯೂಸಿನ್ ಅದು. ಕ್ಯಾಫ್ರಿಯಲ್ ಅಂತ ಒಂದು ಕ್ಯೂಸಿನ್ ಉಂಟು. ನಂಗೆ ಇಷ್ಟ ಆಗ್ಲಿಲ್ಲ ಮಾರ್ರೆ. ಅದು ಜಾಸ್ತಿ ಫೇಮಸ್ ಕ್ಯೂಸಿನ್. ಸ್ಪೈಸಸ್ ಅದು ಸ್ಮೆಲ್ ಗ್ರೀನ್ ಮಿಂಟ್ ಕೊರಿಯಂಡರ್ ಅದೆಲ್ಲ ಮಾಡಿ ಒಂದು ಅವ್ರದ್ದು ಒಥೆಂಟಿಕ್ ಸ್ಪೈಸಸ್. ಅದು ಪೋರ್ಚುಗೀಸ್ ಅವರು ಬಂದವರು ಆ ಟೈಮಲ್ಲಿ ಮಾಡಿ. ಸೊ ಅದು ಟ್ರೈ ಮಾಡಿ. ನಂಗೆ ಇಷ್ಟ ಆಗಲಿಲ್ಲ. ಬ್ಲೂ ವಾಟರ್ಸ್ ಅಲ್ಲಿ ಒಳ್ಳೆ ಮಾಡ್ತಾರೆ. ಹೌದಾ? ನಾವು ಟ್ರೈ ಮಾಡಿದ್ವಿ, ನೀನು ಸಹ ಟ್ರೈ ಮಾಡಿದ್ವಿ. ನೀನು ಟೈಟಲ್ ವಿನ್ ಕಾಂಬಿನೇಷನ್ ಪಾವೊಟ್ಟಿಗೆ. ನಾನು ಒಂದ್ಸರ್ತಿ ಇಲ್ಲಿ ಯಾವುದೋ ಲೋಕಲ್ ಹೋಟೆಲಲ್ಲಿ ಮಂಡಸ್ ತಿನ್ಬೇಕಂತ ಇತ್ತು. ಸ್ಕ್ವಿಡ್ ತಿನ್ಬೇಕಂತ ಎಣಿಸಿ ತಗೊಂಡದ್ದು. ತಿಂದೆ, ಒಂದೇ ಬೈಟ್ ಹೀಗೆ ತಿಂದದ್ದು, ಮತ್ತೆ ಆಗ್ಲಿಲ್ಲ. ಸೀದಾ ಸೈಡ್ ಇಟ್ಟು ಒಳ್ಳೆ ಸ್ಮೆಲ್ ಸ್ಮೆಲ್ ಬರ್ತಿತ್ತು. ಯಾಕೆ ರಬ್ಬರ್ ಬ್ಯಾಂಡ್ ಹಾಕಿ ಮಸಾಲ ಹಾಕಿ ಕೊಟ್ಟಿದ್ದಾರೆ. ಅದೇ ರಬ್ಬರ್ ಬ್ಯಾಂಡ್. ಹೀಗೆ ತಗೊಂಡಿದ್ದು ರಬ್ಬರ್ ಬ್ಯಾಂಡ್. ಸ್ಕ್ವಿಡ್ ಕಟ್ ಮಾಡಿ ಅದ್ರಲ್ಲಿ ಹಾಗೆ ಆಗ್ತದೆ. ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನಾದರೂ ಆ ಥರ? ಅಂದರೆ ಈ ಥರದ್ದು ಯಾವ್ದಾದ್ರು ಡಿಶ್ ಟ್ರೈ ಮಾಡಿದ್ದಾರೆ? ಲ್ಯಾಂಗ್ವೇಜ್ in Thailand,
It was for sushi, I guess. Yeah. We had ordered sushi and it was so bad. ಫಸ್ಟ್ ಟೈಮ್ That was my first time. But it was so bad. It tasted so bad. They had those, what is that called? The caviar. ಅಂದಿ ವರ್ಷದ ಆದ ಬರ್ತಿ ಟೀಮ್ ಹೆಡ್ ಸುಶಿ ಮೇಲೆ ಫಿಶ್ ಹಾಕಿರ್ತಾರಲ್ಲ ಅದೆಂತ ಕರೆಕ್ಟ್ ಕುಕ್ ಮಾಡಿರೋ ರಾ ಫಿಶ್. Crabs ತಗೊಂಡಿದ್ವಿ. ಇದು ರಾಗಿ ಮುದ್ದೆ ಟ್ರೈ ಮಾಡಿದೆ. ರಾಗಿ ಮುದ್ದೆ ತಿನ್ನಲಿಲ್ಲ. ರಾಗಿ ಮುದ್ದೆ ತಿನ್ನಲಿಲ್ಲ. ರಾಗಿ ಮುದ್ದೆ ರಾಗಿ ಮುದ್ದೆ ತರ್ಸ ಅಲ್ಲ ರಾಗಿ ಮುದ್ದೆ ತರ್ಸ. ನಾನು ಕೂಡ ಬ್ಯಾಂಗ್ಳೂರ್ ಹೋಗಿ ತಿನ್ನೋದು ಫಸ್ಟ್. ನಾನು ಹೌದಾ? ಬ್ಲಾಗಲ್ಲಿ ಹಾಕಿದ್ದಲ್ಲ ಹಾ, ಹಾ. ರಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಪಾಯ ಸೂಪ್ ತುಂಬ ಇಷ್ಟ. ರಾಗಿ ಮುದ್ದೆ ನನಗೆ ಸಹ ಇಷ್ಟ. ನೋಡಿದ್ದೇನೆ ಫೋಟೋ ಅಲ್ಲಿ. ಅದೇ ಫಸ್ಟ್ ಅದು ಒಂದ್ಸರಿ ತಿಂದೆ ಒಳ್ಳೆ ಆಗ್ತದೆ ಅದು. ಇನ್ನು ಹೋಗಿ ಅಲ್ಲ ಮಟನ್ ಗ್ರೇವಿ ರಾಗಿ ಮುದ್ದೆ. ಸೂಪರ್ ನೋಡಿ ರಾಗಿ ಮುದ್ದೆ ತಿಂದದು ಹೀಗೆ ಇರ್ತದೆ ಬೈಸಿಪ್ಸ್. ಹೋಗ್ತಾನೆ ಇಲ್ಲ. ತಿಂದಿದ್ರೆ ಹೇಗೆ ಇರ್ತದೆ ಬೈ. ನೀವು ಬಂದು ತಪ್ಪು ಮಾಡಿದ್ದೀರಿ ನಮ್ಮೊಟ್ಟಿಗೆ. ರೋಸ್ಟ್ ಕಂಟೆಂಟ್ ಅಲ್ಲ. ಮೆಟೀರಿಯಲ್ ಲಿಯಾ ಥರನೇ ಆಗ್ಬೇಕಂತ ಹೇಳ್ತಾರೆ. ಬಂದು ಬಿಟ್ಬಿಟ್ಟು ಜಿಮ್ ಎಲ್ಲ ಒಳ್ಳೆ ಫಿಸಿಕ್. ನಮ್ದು ಚಿಕ್ಕ ವರ್ಷನ್ ವಯಸ್ಸು ಶುಭ ಕಾಣ್ತಾ ಇಲ್ಲ. ಝೂಮ್ ಮಾಡು. ಮಾಡು. ಲೈಟ್ ಸರಿ ಇಲ್ಲ ಅದಕ್ಕೆ ಬೈಸಿಪ್ಸ್ ಕಾಣಿಸ್ತಿಲ್ಲ. ಬೈಸಪ್ಸ್ ಉಂಟು. ಅದು ಎಡಿಟ್ ಮಾಡ ಮತ್ತೆ. ಉಪ್ಪು ನಂದು ಸಹ ಕಾಣುದಿಲ್ಲ ಚಿಕ್ಕದು. ನಿಮ್ಮ ತೋರಿಸಿ. ಕತೆ ವರ್ಷ ಈಗ ನೀನು ಬಂತು ತೋರಿಸ್ತಾ ಇದ್ದೇವೆ. ಏ ಬಾ. ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಅದಕ್ಕೆ ಹೊರಬಿಟ್ರಿ. ಫುಡ್ಡಲ್ಲಿ ಕ್ರಿಟಿಕ್ ಉಂಟಲ್ಲ ಇವಳು, ಯಾಕಂದ್ರೆ ಇವ್ರು ನಿಜ ಹೇಳ್ತಾರೆ, ಸೀರಿಯಸ್ಲಿ ಹೇಳ್ತಾರೆ. ಸರಿ ಇದ್ರೆ ಒಳ್ಳೇದಿದ್ರೆ ಇಲ್ಲಾಂದ್ರೆ ಇಲ್ಲ. ಇರಲ್ಲ. ನಾನು ಫಸ್ಟ್ ಟೈಮ್ ಯಾವಾಗ ಸಹ ಸೂಪ್ ಕುಡ್ತಿದ್ದದು, ಇವತ್ತು ಕಣ್ಣು ಕುಡ್ದದ್ದು ನಾನು ಸೂಪ್. ನಾನು ಅವ್ರಿಗೆ ಫಸ್ಟ್ ಗೊತ್ತಾಯ್ತು, ಇವಾಗ ಬಿಚ್ಚ ಬಿಚ್ಚ ಬಿದ್ದಾದ್ಮೇಲೆ ಫೀಲ್ ಆಗಿದೆ ಅದು. ಬಿದ್ದಾದ್ಮೇಲೆ ಫೀಲ್ ಆಗಿದೆ. ಒಳ್ಳೆ ಸೂಪ್, ಡೆನ್ಸಿಟಿ ಒಳ್ಳೆ ಸೂಪ್. ಡೆನ್ಸಿಟಿ ಒಳ್ಳೆ ತಂದೆ. ಇದು ಬೇರೆಯವರು ತಿನ್ನೋದನ್ನ ಹಾಳು ಮಾಡಿ ಅವ್ರು ನೆಮ್ಮದಿಯಾಗಿ ತಿನ್ನೋದು ಚಿಕನ್ ಉದಾಹರಣೆ. ಈಗ ನಿಮ್ಮನ್ನು ಹೊರಗೆಲ್ಲ ಓಡಾಡುವಾಗ ಕೆಲವರು ನಿಮ್ಮ ಜಿಮ್ಮಲ್ಲೆಲ್ಲ ನಿಮ್ಮನ್ನು ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ತುಂಬ ಒಳ್ಳೆ ಬಾಡಿ ಇದೆ, ನಿಮ್ಮನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತೇವೆ ನಾವು ಅಂತ. ನೀವು ಸ್ಟಾರ್ಟ್ ಮಾಡಿದ್ದು ಯಾವ ರೀಸನಿಂದ? ನಿಮ್ಗೆ ಯಾರು ಇನ್ಸ್ಪೈರ್ ಮಾಡ್ತಿದ್ರು ಇವರನ್ನು ನೋಡಿ? ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಇದ್ದಾರೆ ಒಬ್ಬರು, ಲೀ ಪ್ರಿಸ್ಟ್ ಅಂತ. ಅವರು ನಂದು ಇನ್ಸ್ಪಿರೇಷನ್ ಆವಾಗ. ಯಾಕಂದ್ರೆ ಅವ್ರದ್ದು 16 ವರ್ಷದ ಫಿಸಿಕ್ ನೋಡಿದ್ರೆ ನೀವು, ಈಗದು 30 ವರ್ಷದವರು ಸಹ ಅಷ್ಟು ಕ್ಲೋಸ್ ಇಲ್ಲ, ಅಷ್ಟು ಒಳ್ಳೆ ಫಿಸಿಕ್ ಆ ಟೈಮಲ್ಲಿ. ಮತ್ತು ನಮ್ಮ ಊರಲ್ಲಿ ಹೇಳಲಿಕ್ಕೆ ಹೋದರೆ ಮಲ್ಪೆಲ್ ಆನಂದ್ ಸುವರ್ಣ ಕೇಳಿರ್ಬೋದು, ಅವ್ರದ್ದು ಹೆಸರು ತುಂಬ ಫೇಮಸ್ ಬಾಡಿ ಬಿಲ್ಡರ್. ಮತ್ತು ಅನಿಲ್ ಪೂಜಾರಿ, ಮತ್ತು ನಿತ್ಯಾನಂದ್ ಕೋಟ್ಯಾನ್ ಮೊದಲಿಂದ ನಾವು ಸ್ಟಾರ್ಟ್ ಮಾಡುವಾಗೆಲ್ಲ ದೊಡ್ಡ ಬಾಡಿ ಬಿಲ್ಡರ್ಸ್, ಈಗ ಸಹ ದೊಡ್ಡ ಬಾಡಿ ಬಿಲ್ಡರ್ ಅವರು. ಸೌಜನ್ ಶೆಟ್ಟಿ ಆಗಲಿ. ಸೊ ಇವರೆಲ್ಲ ನೋಡಿ ಇನ್ಸ್ಪೈರ್ ಆಗಿದ್ದು ನಾನು ಆ ಟೈಮ್ಗೆಲ್ಲ. ಮತ್ತು ಹೋಗ್ತಾ ಹೋಗ್ತಾ ಫಿಸಿಕ್ ಯಾವಾಗ ಒಳ್ಳೆ ಆಗ್ತದಲ್ಲ, ಮತ್ತು ನೀವೇ ನಿಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತೀರ. ಅದೇ ಆಗ್ತಾ ಇರೋದು ಈಗ. ಸೊ ಮುಂಚೆ ನಾನು 40-45 kg ಇರುವಾಗ ನನ್ನನ್ನು ನೋಡಿ ನಾನು ಅನಿಸ್ಕೊಳ್ತಿದ್ದೆ, ಯಾವಾಗ ಮಾರ ನಾನು ಅವ್ರ ಥರ ದೊಡ್ಡ ಬೈಸಪ್ಸ್ ಎಲ್ಲ ಮಾಡೋದು. ಈಗ ನನ್ನನ್ನು ನೋಡಿ ನೀವೆಲ್ಲ ಅನ್ಸ್ಕೊಳ್ತೀರ, ಏನು ಮಾರ ಇದು ಸಾಲಿಡ್ ಉಂಟು ಅಂತ. ಅದು ಸೈಕಲ್ ಅದು ಆಗ್ತಾ. ಈಗ ನೀವು ನಮ್ಮ ಥರ ಆದಮೇಲೆ ನಿಮ್ಮನ್ನು ನೋಡಿ ಯಾರು ಹೇಳ್ತಾರೆ, ಪ್ರಶಾಂತ್ ಥರ ಆ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣ್ತಾ ಉಂಟು ಫೇಸಲ್ಲೇ ನಿಮ್ಮದು. ನಮ್ಮ ಥರ ಆಗ್ತೀರಂತ ನೀವು ಗೊತ್ತಿಲ್ಲ. ಹೌದು, ಹೌದು. ಆ ದುಡ್ಡು ಬಂದಮೇಲೆ ಟ್ರೈ ಮಾಡಬೇಕು. ಲಿಯಾ ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಬಟ್ ಒಳ್ಳೆ ಮಾಡ್ತಿದ್ದಲ್ಲ ಅವಳು ಸಹ. ಲಿಯಾ ಗೊತ್ತುಂಟಲ್ಲ ಯಾರಂತ? ಲಿಯಾ ಗೊತ್ತಿಲ್ವಾ? ಏನು ಮಾತಾಡ್ತೀನಿ ನಾನು. ದೊಡ್ಡ ಬಾಡಿ ಬಿಲ್ಡರ್ ಅವರು. ಬದಿಯಲ್ಲಿದ್ದಾಳೆ ವಿನೋಲಿಯಾ ಅಂತ. ನಾವು ಅವ್ರಿಗೆ ಲಿಯಾ ಅಂತ ಕರೀತೀವಿ. ಗೊತ್ತೇ ಆಗಲಿಲ್ಲ ಮಾರೆ. ನಾನು ಸೀರಿಯಸ್ ಆಗಿ ಯಾರೋ ಬಾಡಿ ಬಿಲ್ಡರ್ ಹೆಸರು ಹೇಳ್ತಾರೆ ಈಗ. ಹಂಗೆ ಬ್ರೂಸ್ ತಂಗಿ ಥರ ಇದ್ದಾರಲ್ಲ, ಬ್ರೂಸ್ಲಿ ಅಲ್ಲ. ಇದಕ್ಕೆ ನೋಡಿ, ಇದು ಪ್ರೀತಿ ನಾವು ಆರ್ಡರ್ ಮಾಡದೆ ಬಂದದ್ದು. ಓ ಹಾಗೆ
ನಂದು ಫೇವ್ರೇಟ್ ಅಂತ ಅವ್ರಿಗೆ ಗೊತ್ತುಂಟು, ಅದಕ್ಕೆ ಇದು ಮತ್ತೆ ಅದು ಎರೆ ದೋಸೆ. ಇದು ಮತ್ತೆ ಇಲ್ಲ. ನಾವು ಆರ್ಡರೇ ಮಾಡಿಲ್ಲ ಅದು ಸಹ ಬಂತು. ಹೇಗೆ ಅವ್ರಿಗೆ ಗೊತ್ತು ನನ್ನ ಫೇವ್ರೇಟ್ ಅಂತ. ಹಾಗೆ ಅದು ಹ್ಯಾಪಿ ಬರ್ಡೇ ಹೇಳಿಲ್ಲ, ಬರ್ಡೇ ಇರೋದು ನಂದು ಬರ್ಡೇ ಮಂತ್ ಅಲ್ಲ ಇದು. ಹೌದು 28. ಹಾಂ, 28 ಹ್ಯಾಪಿ ಬರ್ಡೇ ವಿಶ್ ಮಾಡಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅವ್ರು ನೆನಪಿದ್ದದಾಗ್ಬೋದಲ್ಲ. ಅಲ್ಲ ಅದೇ ಅದಕ್ಕೆ ಬರೋದು ಗೊತ್ತಾಯ್ತಾ. ಬೇರೆ ಕೆಫೆಯಲ್ಲಿ ಪೂರ್ತಿ ಇರ್ಬೋದು, ಇಮೋಷನ್ ಸಿಗಲ್ಲ, ಇಲ್ಲಿ ಅದು ಸಿಗ್ತದೆ. ಅದಕ್ಕೆ ನಾವಿಲ್ಲಿ Emotional dialogue. ಇದೊಂದು ಹಾಕ್ಲೇಬೇಕಲ್ಲ. ಆಗ್ತಾ ಥೈ ಬೇಸಿಲ್ ಚಿಕನ್, ಅದು ಬಟರ್ ಗಾರ್ಲಿಕ್ ಪನ್ನೀರ್, ಪನ್ನೀರ್ ಪೊಟೆಟೊ ಚಿಲ್ಲಿ, ಹನಿ ಚಿಲ್ಲಿ ಪೊಟೆಟೊ. Like a brown sauce. Brown sauce. What? One is spicy. No. It's not that spicy. It has that. ಈಗ ಎಲ್ಲರೂ ಫುಡ್ ಎಂಜಾಯ್ ಮಾಡುವ. ನಿಮ್ಮದು ಬ್ರದರ ಅಂದರೆ ತಮ್ಮ ಗಡ್ಡ ನೋಡ್ರೆ ಗೊತ್ತಾಗಲ್ಲ. ಕಲರ್ ಸ್ವಲ್ಪ ಚೇಂಜ್ ಇದೆ. ಏಜ್ ಎಷ್ಟು ನಿಮ್ಮದು? ನಂದು 32. 32. ವಿಧಾನ್ ಸರ್ ನಿಮ್ಮದು? ಅಂದು ಎಷ್ಟಿರ್ಬೋದು ನನಗೆ ನೋಡುವಾಗ ಎಷ್ಟು ಕಾಣ್ತದೆ ನಿಮಗೆ? ನೋಡು ಡೈರೆಕ್ಟ್ ಹೇಳ್ತೇನೆ, ನೋಡುವಾಗ 20 ಕಾಣಿಸಿದೆ. 20. ಹಾಂ 20. ನೀವು ಸಹ 20 ಆಗಿ ಕಾಣಿಸಿರೋದು. ಹೌದಾ? ಥ್ಯಾಂಕ್ ಯು. ನಗ್ಬೇಡ ಮರೆ. ಹಾಂ ಹೇಳಿ ಯಾಕೆ ನಗ್ತಿದೆ? ಅಲ್ಲ ಒರಿಜಿನಲ್ ಗೊತ್ತಾದರೆ ಏನಿಲ್ಲ, ನಾನೇನು ಹೇಳಲಿಲ್ಲ, ನಂಗೆ ಗೊತ್ತಿಲ್ಲ. ನಿಂಗೆ ನೋಡ್ಬೇಕಾದ್ರೆ ಒಂದು 30 ಕಾಣ್ತದೆ. ಇದು ಸುಮ್ಮನೆ ಹೇಳ್ತಿರೋದು. 30 ಕಾಣಿಸಿದ್ದಾನಂತೆ. ಹಾಂ ಗಡ್ಡೆಯನ್ನ ಬಿಟ್ಟು. ಇದು ಸುಮ್ಮನೆ ಹೇಳೋದು, ಇದು ಕಂಟೆಂಟಿಗೋಸ್ಕರ. ಆಯ್ತಾ? 23, 22 ಸೊ 23 ಆಗಿ ಕಾಣಿಸಿದ್ದಾನೆ. ಅಲ್ಲ? 23 ಆಗಿ. ನಂದು ಏಜ್ ಗೊತ್ತಿಲ್ಲ, ನಂದು ಏಜ್ ಎಷ್ಟು ಗೆಸ್ ಮಾಡಿ. 26 ಇಲ್ವಾ? ನಾಳೆ ಗಡ್ಡೆ ತೆಗಿತಾನೆ ಅವ. ನಾಳೆ ಅಡ್ಡ ತೆಗಿದ್ದೇನೆ ನಾನು. ಇಲ್ಲ, ಗಡ್ಡದಲ್ಲಿ ಅವಳು ಆಟನ್ನು ಕಾಣ್ತದೆ, ಮೆಚ್ಚೂರ್ ಕಾಣ್ತದೆ. ಅದಿಲ್ಲ, ಅದು ಬೇರೆ ವಿಷಯ. ಸರ್, ಹುಡುಗರು ಯಾವತ್ತೂ ಮೆಚೂರ್ ಆಗೋದೇ ಇಲ್ಲ ಅಂತ ಹೇಳ್ತೀರಾ, ಹೌದಲ್ಲ ಸರ್? ಕೆಲವು ಟೈಮಲ್ಲಿ ಆಗ್ತದೆ. ಕೆಲವು ಟೈಮ್ ಅದು ಗರ್ಲ್ಫ್ರೆಂಡ್ ಬಂದ್ಮೇಲೆ ಮಾತ್ರ ಆಗುತ್ತೆ. ಇಲ್ಲ ಇಲ್ಲ ತುಂಬ ಸೀರಿಯಸ್ ಮ್ಯಾಟರ್. ಮೆಚೂರ್ ತುಂಬ ಉಳಿದ ಟೈಮಲ್ಲಿ ಗಮ್ಮತ್ತು ಮಾಡ್ತಿರ್ತಾರೆ. ಬಟ್ ನಿನ್ನ ಗರ್ಲ್ಫ್ರೆಂಡ್ ಯಾಕಿಲ್ಲ ಮರ? ಅದೇ ಟೆನ್ಷನ್. ಸರ್, ಅಂದ ಗರ್ಲ್ ಫ್ರೆಂಡ್ ಬಿಟ್ಟು ಬೇರೆ ಟಾಪಿಕ್ಗೆ ಅಲ್ಲ, ನೀನು ಇಷ್ಟು ಚಂದ ಇದೆಯಾ ಮರ ನೋಡ್ಲಿಕ್ಕೆ? ತೋರಿಸು, ಚಂದ ತೋರಿಸು, ಚಂದ ನೋಡಲ್ಲ. ಥ್ಯಾಂಕ್ ಯು ಸರ್. ತುಂಬ ಚಂದ. ಚಂದ ಬೇಡ ಸರ್, ಈಗ ಎಲ್ಲ ದುಡ್ಡು ಇರಬೇಕು, ಒಳ್ಳೆ ಟೈಮ್ ಕೊಡಬೇಕು. ಅದ್ರ ಬಟ್ ಚಂದ ಇದೆ ಅಲ್ಲ? ಥ್ಯಾಂಕ್ ಯು. ಸುಂದರ ಅಂಗಡಿ. ಗಂಡಿನಲ್ಲಿ ಎಂತ ಹೇಳ್ತಿದ್ದಾರೆ ಅಲ್ರಿ? ಸಾಂಗ್ಸ್ ಹೆಂಗ್ ಮಾಡಿದ್ದ ಎಂತ ಕೇಳಿ ಎಂತ ಉಂಟು ನೋಡು. ಇವರದ್ದು ಏಜ್ 26. 25 ಮಾರೆ, 1 ವರ್ಷ ದೊಡ್ಡ ಮಾಡಬೇಡ. 25 ಅವರದ್ದು. 25 ಸರ್, ವರ್ಕೌಟ್ ಎಲ್ಲ ಮಾಡ್ತಾ ಒಳ್ಳೆ ಹೆಲ್ದಿ ಫುಡ್ ತಿಂದರೆ ಏಜ್ ಚಿಕ್ಕದಾಗಿ ಕಾಣಿಸ್ತದೆ. 35 ಆದ್ಮೇಲೆ ಏಜ್ ನಿಲ್ಬಿಟ್ಟು ನೀನು ಕರೆಕ್ಟ್ ಬಿಟ್ಟಿದ್ರೆ 35 ತನಕ ಮಾತ್ರ ಏಜ್ ಆಗುತ್ತೆ, ಮತ್ತೆ ಮತ್ತೆ ಏಜ್ ನಿಲ್ತದೆ. ಸರ್, ಸತ್ಯ ಹೇಳಿದ್ದಾರೆ. ನೀನು ಕೇಳು, ಎಷ್ಟು ಜನ ನೋಡೋದು? ಮತ್ತೆ ಅದಾದ್ಮೇಲೆ ನಿಂತಾದ್ಮೇಲೆ 35 ನಿಲ್ತದೆ ಬೇಕು, ನಮ್ಮದು ಏಜ್ ನಿಲ್ಬಿಡ್ತದೆ. ಹಾಂ, ಮತ್ತೆ ಆದ್ಮೇಲೆ ಏಜ್ ಆಗಬೇಕಾದ್ರೆ ನೀನು ಏನಾದರೂ ತಪ್ಪು ಮಾಡ್ತಾರೆ, ಕುಡಿಬೇಕು, ಡ್ರಗ್ಸ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅನ್ಹೆಲ್ದಿ ಇದ್ರೆ ಮಾತ್ರ ಫಿಟ್. ಈಗ ನೋಡಿ, ಅವ್ನು ನೋಡಿದ್ರೆ ಗೊತ್ತಾಗ್ತದ ಅವ್ರು 22 ಆಗಿದೆ ಅಂತ. 22 ಅದೇ ಇದು 22. ನಾ ಹೇಳೋದಿಲ್ಲ ಕ್ಯಾಮರಾ ಇದೆ ಅಂತ, ಅದಕ್ಕೆ ಸುಮ್ಮನೆ. ಯಾವುದು 22? ನನಗೆ ಮನೆಗೆ ಹೋಗ್ಬೇಕು ಜೀವಂತ ಅಂತ ಆಸೆ ಇದೆ, ಅದಕ್ಕೆ ನಾನು ಆಯಿತು 22 ಅಂತ ಹೇಳ್ತೇನೆ. ಇವರದ ಅಕ್ಕ, ಅಕ್ಕನ ತಂಗಿ. ತಂಗಿ ತಂಗಿ ಇಲ್ವಾ ಅಕ್ಕ ಮಾರೆ? ಆಯ್ತು, ಅಕ್ಕ ಇವ್ರು ಹೇಳಿದಾಗ ಹೇಳ್ಬೇಕು ಮನೆಗೆ ಹೋಗೋ ತನಕ ಅಷ್ಟೇ. ವಿಎಂ ಬ್ರೋ, ಮೊನ್ನೆ ನಾವು ಒಂದು ರೀಲ್ ಪೋಸ್ಟ್ ಮಾಡಿದ್ವಿ, ನೆನ್ಪುಂಟಾ? ಹೌದು. ಅದರಲ್ಲಿ ಒಬ್ಬ ವೈನ್ ಅಂತ ಒಂದು ಕಮೆಂಟ್ ಹಾಕಿದ್ದ, ವೈನ್ ಅಂತ ಹೇಳಿ. ವೈನ್ ಕುಡ್ದಕ್ಕೆ ಅಂದ್ರೆ ಸರ್ ಹೇಳುದು ವೈನ್ ಕುಡಿತಾ ಇದ್ದ. ಹೌದು, ಅಂದ್ರೆ ನಾ ಹೇಳುದು ಎಂತಂದ್ರೆ, ನಾನು ವೈನ್ ಕುಡ್ದು ಸಹ ಬಾಡಿ ಮಾಡಿ ತೋರಿಸ್ತೇನೆ ಅಲ್ವಾ? ಮಾಡಿದ್ವಿ, ಮಾಡಿದ್ರು. ನಾವು ಬಿಯರ್ ಕುಡ್ದೆ ಬಾಡಿ ಮಾಡಿದ್ದೇವೆ. ಬಟ್ ಅದು ನೀವು ಕುಡಿಬಾರ್ದು. ಸರಿ ಸರ್, ಆ ಥರ ಅಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಅವ್ರು 10% ಬಾಡಿ ಫ್ಯಾಟ್ ಕೆಳಗಿದೆ. ಓಕೆ, ಸೊ ನಾವು ಅವನು ಸಹ ಬಿಯರ್ ಕುಡ್ತಿದ್ದಾನೆ ಲಾಸ್ಟ್ ಪ್ರೆಪ್ ಇದರಲ್ಲಿ. ಬಟ್ ಅದು ಆವಾಗ 10% ಕೆಳಗಿತ್ತು ಒಂದು ಬಾಡಿ ಫ್ಯಾಟ್. ಆವಾಗ ಅಷ್ಟು ಏನು ಪೆಟ್ಟು ಬಿದ್ದಿಲ್ಲ ಅದರಿಂದ. ಬಟ್ ಎಲ್ಲರದ್ದು ಬಾಡಿ ಡಿಫ್ರೆನ್ಸ್ ಬರೋದು. ಈಗ ಒಂದು ಮೆಟಬಾಲಿಕ್ ರೇಟ್ ತುಂಬ ಫಾಸ್ಟ್ ಉಂಟು. ಅದು ಅವ್ನು ಏನು ತಿಂದರೆ ಸಹ ಬೇಗ ಡೈಜೆಸ್ಟ್ ಆಗ್ತದೆ. ಓಕೆ, ಅಷ್ಟು ಹೋಲ್ಡ್ ಮಾಡಲ್ಲ ಬಾಡಿ ಫ್ಯಾಟ್. ಕೆಲವ್ರದ್ದು ಬಾಡಿ ಈಗ ನೀನು ಗೇನ್ ಆಗಲ್ಲ ನೋಡಿ, ನೀನು ಎಷ್ಟು ತಿಂದರೆ ಸಹ
ಸೇಮ್ ಲೀ ಅದು ಸಹ ಸೇಮ್ ಆ ಥರ ಎಷ್ಟು ತಿಂದರೆ ಸಹ ಗೇನ್ ಆಗಲ್ಲ. ನಂದು ಬೇಗ ತಿಂದರೆ ಬೇಗ ಗೇನ್ ಆಗ್ತೀನಿ, ನಾನು ಲೀನ್ ಆಗಲಿಕ್ಕೆ ಕಷ್ಟ. ಸೊ ಎಲ್ಲರದ್ದು ಬಾಡಿ ಬೇರೆ ಬೇರೆ ಇರ್ತದೆ. ಬಟ್ ನಾವೀಗ 90sಲ್ಲಿಲ್ಲ, ಬಾಯ್ಲ್ಡ್ ತಿನ್ಬೇಕಂತ. ಈಗ ನಾವು ಫ್ಲೆಕ್ಸಿಬಲ್ ಇರಬೇಕು ಅಷ್ಟೇ ಡೈಟ್. ಅದಕ್ಕೆ ನೀವು ಕಾಂಡಿಮೆಂಟ್ಸ್ ಹಾಕಿ, ಸ್ವಲ್ಪ ಸ್ಪೈಸ್ ಹಾಕಿ, ಎಲ್ಲ ಟೇಸ್ಟ್ ಇರಬೇಕು. ಟೇಸ್ಟ್ ಇಲ್ಲದ್ರೆ ಹೇಗೆ ಸರ್ವೈವ್ ಆಗ್ತೀರ? ಈಗದು ಮಕ್ಕಳಿಗೆ ಅಷ್ಟು ಡೆಡಿಕೇಶನ್ ಇಲ್ಲ 90s ಬಾಡಿ ಬಿಲ್ಡರ್ ಥರ. ಬಾಯ್ಲ್ಡ್ ಎಲ್ಲ ಚಿಕನ್ ತಿಂದರೆ ಒಂದೇ ತಿಂಗಳು ಮಾಡಿದವರು. ಸೊ ನೀವು 365 days ಮಾಡಬೇಕಲ್ಲ. ನಾವು ಅದೇ ಹೇಳ್ದಲ್ಲ, ನಂದೊಂದು ರೀಲ್ ಉಂಟು, ಅದರಲ್ಲಿ ನಾನೇನು ಹೇಳಿದೆ, ಮೋಟಿವೇಶನ್ ಹಿಂದೆ ಓಡಬೇಡಿ, ಡಿಸಿಪ್ಲಿನ್ ಹಿಂದೆ ಓಡಿ ಅಂತ. ಸೊ ಡಿಸಿಪ್ಲಿನ್ ಬರಬೇಕಂದ್ರೆ ಕನ್ಸಿಸ್ಟೆನ್ಸಿ ಬರಬೇಕು. ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ನೀನು ಎವ್ರಿ ಡೇ ಅದೇ ಫುಡ್ ತಿನ್ನಬೇಕು. ಎವ್ರಿ ಡೇ ಅದೇ ಫುಡ್ ತಿನ್ನಬೇಕಂದ್ರೆ ಏನು ಮಾಡಬೇಕು? ಟೇಸ್ಟ್ ಇರಬೇಕಲ್ಲ. ನೀನು ಟೇಸ್ಟ್ ಇಲ್ಲದ್ರೆ ಹೇಗೆ ತಿಂತೀಯ ಎವ್ರಿ ಡೇ? ಸೊ ಅದೇ ಸಿಂಪಲ್. ಅದು ಯಾರೋ ವೇಸ್ಟ್ ನನ್ನ ಮಗ ಹಾಕಿರ್ಬೋದು, ಅವನ ಫಿಸಿಕ್ ಹೇಗೆ ಉಂಟಂತ ಅದು ನೋಡ್ಬೇಕು ನಾವು. ಅಂದರೆ ಜನರ ಮೈಂಡ್ಸೆಟ್ ಅದು ನನಗೆ ಅರ್ಥ ಆಗ್ತಿರಲಿಲ್ಲ. ಅಂದರೆ ಇವರು 6 ವರ್ಷ ಜಿಮ್ ಮಾಡಿದವರು, ಇವರೊಟ್ಟಿಗೆ ನಾನಿದ್ದೇನೆ, ನಾವು ಕುಡಿದ್ವಿ ಅಂದರೆ ನಾವು ಒಂದೊಂದು ತುತ್ತು ಸಹ ಒಂದು ಮ್ಯಾಟ್ರ್ ಆಗ್ತದೆ ಇವರಿಗೆ ಒಂದೊಂದು ದಿವಸ. ಆ ಥರ ಮ್ಯಾಟ್ರ್ ಆಗೋರು ಕುಡಿತಿದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರ್ತದೆ ಅಂತ ಅವರು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಸರ್? ನಾರ್ಮಲ್ ಅವರು ನಾವು ಜನರು ಏನು ಯೋಚನೆ ಮಾಡ್ತಾರೆ ಅಂತ ನಾವು ಸಾಧ್ಯ ಯೋಚನೆ ಮಾಡಿದ್ರೆ ಜನರು ಏನು ಯೋಚನೆ ಮಾಡ್ತಾರೆ? ಜನರು ಏನು ಯೋಚನೆ ಮಾಡ್ತಾರೆ ಅದು ನಾವೇ ಯೋಚನೆ ಮಾಡಿದ್ರೆ ಜನರು ಏನು ಮಾಡ್ತಾರೆ? ನಾವು ಕೆಲಸ ಮಾಡೋಣ, ಅವನು ಯೋಚನೆ ಮಾಡ್ತಾ ಇರಲಿ, ಸರಿ ಅಲ್ಲ? ನಾವು ನಮ್ದು ಕೆಲಸ ಮಾಡ್ತಾ ಇರ್ತೀವಿ, ಅವ್ರು ಯೋಚನೆ ಮಾಡ್ತಾ ಇರ್ಬೇಕು. ಪಾಪ ಅವ್ರಿಗೆ ಕೆಲಸ ಇಲ್ಲ, ನಾವು ಮಾಡಿ ತೋರಿಸ್ತೀವಿ. ಪಾಪ ಅವ್ನಿಗೆ ವೈನ್ಸ್ ಇಲ್ಲ ಪಾಪ ಕೊಡ್ಲಿಕ್ಕೆ, ಅವ್ದು ಸಿಟ್ಟಲ್ಲಿ. ಅವನು ಪ್ರಾಬ್ಲಮ್ ಅಲ್ಲ, ಅನ್ನ ಇಲ್ಲ ಪಾಪ ಅವನು ವೈನ್ ತಗೊಳ್ಳಿಕ್ಕೆ. ಈಗ ಒಂದು ಅಡ್ರೆಸ್ ಎಲ್ಲ ಕೊಟ್ಟರೆ ನಾವೇ ಕಳಿಸ್ತೀವಿ ವೈನ್ ಅವ್ರಿಗೆ. ಅಷ್ಟೆಂತೂ ಕಾಸ್ಟ್ಲಿ ಇಲ್ಲಲ್ಲ, ಅದು ಚೀಪ್ ಇತ್ತಲ್ಲ, ಅದು ಕಳಿಸ್ತೀವಿ. ಅಷ್ಟು ಚಿಕ್ಕ ಚಿಕ್ಕ ಅವ್ನಿಗೆ ಫುಲ್ ಬಾಟ್ಲ್ ಕಳಿಸ್ತೀವಿ ನಾವು. ಬೇಜಾರು ಮಾಡೋದು ಬೇಡ ಮತ್ತೆ ಪಾಪ ಅವ್ನಿಗೆ ಇದು ರೀಲ್ ಅವ್ನಿಗೇನೆ. ಅದೊಂದು ಹೇಳಿದಲ್ಲಿ ಒಂದು ಮೋಟಿವೇಶನ್ ಏನೇನು ಜನ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದು ಸಹ ನಾವೇ ಯೋಚನೆ ಮಾಡಿದ್ರೆ ಜನ ಏನು ಮಾಡ್ತಾರೆ? ಈಗ ಜನ ಯೋಚನೆ ಮಾಡಲಿ, ನಾವು ಕೆಲಸ ಮಾಡೋಣ, ಸರಿ ಅಲ್ಲ? ಒಂದು ವಾರ ಇದು ಲಿಂಕಿಟ್ ಮಾಡು. ಒಂದು ವಾರ ದುಡಿಬೇಕು ನಾನು ಇದಕ್ಕೆ. ನಾವು ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಉಂಟೆ. ಹೀಗೆಲ್ಲ ಮಾಡ್ತಾರೆ ಕೆಲಸ ಉಂಟೆ ಕೇಳ್ಬೇಕು. ಸಪ್ರೇಟ್ ಬೀಳ್ತಾನೆ, ಬೇರೆ ಇವತ್ತು ಬೇರೆ ನಾನು ಅನ್ಕೊಟ್ಟು ಹೊಡೋಗ್ತಾನೆ. ಎಷ್ಟಾಗಿದೆ? 413. ಸೊ ಇವತ್ತದು ಆಯಿತು ನಮ್ಮದು. ಈಗ ಇಲ್ಲಿಂದ ನಾವು ಎಲ್ಲಿ ಹೋಗ್ತಿದ್ದೇವೆ? ಮನೆಗೆ ಮನೆಗೆ ಅಂತ ಇಲ್ಲ ಪ್ಲಾನ್.